ಸಿದ್ಧಗುಂಟ ಪೊಲೀಸ್ ಠಾಣೆಯವರು ಸರ ಅಪಹರಣ ಮತ್ತು ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾ ಇರತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ 10 ಗ್ರಾಂ ಚಿನ್ನದ ಚೈನು ಹಾಗೂ 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಸುಮಾರು 2.25 ಲಕ್ಷ ರೂಪಾಯಿ ಅಂತೇಳಿ ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು 4ನೇ ತಾರೀಕು ಜನವರಿ ಸಾಯಂಕಾಲ ಈ ಮನೆ ಹತ್ರ ವಾಕಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಫಿರ್ಯಾದಾರಿಗೆ ಹಿಂದಿನಿಂದ ಸ್ಕೂಟರ್ನಲ್ಲಿ ಬಂದು ಒಂದು ಚೈನನ್ನು ಕತ್ಕೊಂಡು ಹೋಗಿರ್ತಾರೆ. ಅದರ ತನಿಖೆಯನ್ನು ಕೈಗೊಂಡ ಪೊಲೀಸರು 4ನೇ ತಾರೀಕು ಫೆಬ್ರವರಿ ಆತನನ್ನು ದ್ವಿಚಕ್ರ ವಾಹನ ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಅದಾದ ನಂತರ ಆತನ ಕೂಲಂಕುಷ ವಿಚಾರಣೆಯಿಂದ ಆತ ಮಾಡಿರ್ತಕ್ಕಂಥ ಬೇರೆ ಪ್ರಕರಣಗಳು ಕೂಡ ಪತ್ತೆಯಾಗಿರ್ತವೆ. ಅದರಂತೆ ಸಿದ್ಧಗುಂಟ ಪೊಲೀಸ್ ಠಾಣೆಯಲ್ಲಿ ಈತ 2 ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿರ್ತಕ್ಕಂಥದ್ದು, ಜೊತೆಗೆ ಒಂದು ಸರ ಪ್ರಕರಣ ಕಳವು ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ಚಂದ್ರ ಲೇಔಟ್ನಲ್ಲಿ 1 ದ್ವಿಚಕ್ರ ವಾಹನ ಕಳವು ಪ್ರಕರಣ, ಹೀಗೆ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನು ಉಪಯೋಗಿಸಿ ಸರಗಳತನ ಮಾಡ್ತಕ್ಕಂಥದ್ದು ಈತನ ಪ್ರವೃತ್ತಿಯಾಗಿದೆ. ಆದ್ದರಿಂದ ಈ ದ್ವಿಚಕ್ರ ವಾಹನಗಳ ಕಳ್ಳತನದ ಬಗ್ಗೆ ನಾವು ಹೆಚ್ಚು ಮುತುವರ್ಜಿಯನ್ನು ವಹಿಸ್ತಾ ಇದ್ದೇವೆ. ಜೊತೆಗೆ ಸಾರ್ವಜನಿಕರು ಕೂಡ ನಮಗೆ ಇದರಲ್ಲಿ ಸಹಕಾರವನ್ನು ನೀಡಬೇಕಾಗ್ತದೆ, ತಮ್ಮ ವಾಹನಗಳ ಸೂಕ್ತ ರಕ್ಷಣೆಯನ್ನು ಮಾಡಿಕೊಳ್ಳುವುದರಿಂದ. ಆರೋಪಿ ಏನಿದ್ದಾನೆ ಈತ ಬೆಂಗಳೂರಿನವನೇ ಆಗಿದ್ದು ಆರ್ ಟಿ ನಗರದವನು. ಈ ಹಿಂದೆಯೂ ಕೂಡ ಈತನ ಮೇಲೆ ಸುಮಾರು ಪ್ರಕರಣಗಳು ದಾಖಲಾಗಿದ್ದಾವೆ. ಸಿದ್ಧಗುಂಟೆಪಾಳ್ಯ, ವಿಲ್ಸನ್ ಗಾರ್ಡನ್, ಹೆಬ್ಬಾಳ ಮತ್ತು ಸಂಜಯ್ ನಗರದಲ್ಲಿ ಎಲ್ಲ ಕಳ್ಳತನದ ಪ್ರಕರಣಗಳಲ್ಲಿ ಈತ ಹಿಂದೆ ಭಾಗಿಯಾಗಿದ್ದ.